ಮುದುಮಲೈ ಟೈಗರ್ ರಿಸರ್ವ್ ಇಂಡಿಯಾಗೆ ಫಸ್ಟ್ ಆಸ್ಕರ್ ಅವಾರ್ಡ್ ತಂದ್ಕೊಟ್ಟಂತ ಶಾರ್ಟ್ ಮೂವಿ ದ ಎಲಿಫೆಂಟ್ ವಿಸ್ಪರ್ ಶೂಟ್ ಮಾಡಿರೋದು ಇಲ್ಲೇನೆ. ಓ ಲಂಗೂರ್ ಹೊಟ್ಟೆ ಜಿಂಕೆ ಸೈಟ್ ಆಯ್ತು. ಏನೋ ತಿಂತಾ ಇದೆ ಎತ್ಕೊಂಡು ಜಿಂಕೆ. ಅಕ್ಕ ಅನ್ಬೇಡಪ್ಪ ನೀನು, ಕಾಲ್ಮಿ ಮ್ಯಾಮ್. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಡೇ 2 ಆಫ್ ಅವರ್ ರೂಟಿ ರೈಡ್. ಈಗ ಚೆಕ್ಔಟ್ ಆಗಿ ಬಂಡೀಪುರ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಚಾಮುಂಡಿ ಬೆಟ್ಟ. ಇವಾಗ ಔಟರ್ ರಿಂಗ್ ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಬಂಡೀಪುರ ಬಂದು 65 ಕಿಲೋಮೀಟರ್ಸ್ ಇದೆ. 1 ಅವರ್ ಅಂತ ತೋರಿಸ್ತಾ ಇದೆ. ಟೈಮ್ ಬಂದು 6:30. ಒಂದು 7:30ಗೆ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಈಗ ಕಡ್ಕೊಳ ಹತ್ತತ್ರ ಬಂದಿದ್ದೀವಿ. ಫುಲ್ಲು ಮಿಸ್ಟ್ ಕವರ್ ಆಗ್ಬಿಟ್ಟೈತೆ. ಸೊ ನೋಡ್ರಿ ಮುಂದೆ ಹೊಗೆ ಥರ ಐತೆ ಮಿಸ್ಟು. ಅನ್ನ ಸೊ ಈಗ ಈ ಹೋಟೆಲ್ ಶಬರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂಡೀಪುರ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಗುಂಡ್ಲುಪೇಟೆಲ್ಲಿದ್ದೀವಿ. ಇಲ್ಲಿಂದ ಬಂಡೀಪುರ ಒಂದು 15 ಕಿಲೋಮೀಟರ್ ಇದೆ. ಹೋಗ್ಬಿಟ್ಟು ಸಫಾರಿ ಚಾರ್ಜಸ್ ಎಲ್ಲ ನೋಡಿಕೊಂಡು ಆಮೇಲೆ ಬಂಡೀಪುರ ಫಾರೆಸ್ಟ್ ಎಂಟರ್ ಆಗ್ತೀವಿ. ಸೊ ಬಂಡೀಪುರದು ವಿಶೇಷತೆ ಏನಂದರೆ ಅದೊಂದು ಟೈಗರ್ ರಿಸರ್ವು. ಮೊದಲು ಇದನ್ನು ಮಹಾರಾಜರು ಬೇಟೆಯಾಡೋಕ್ಕೆ ಅಂತ ಈ ಕಾಡನ್ನ ಯೂಸ್ ಮಾಡ್ತಾಯಿದ್ರು. ಆಮೇಲೆ 1931ರಲ್ಲಿ ಅನಿಮಲ್ಸ್ಗೆ ಅಂತ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. 1941ನಲ್ಲಿ ವೇಣುಗೋಪಾಲ ಸ್ವಾಮಿ ವನ್ಯಜೀವಿ ಅಂತ ರೀನೇಮ್ ಮಾಡ್ತಾರೆ. ಯಾಕಂದರೆ ಬಂಡೀಪುರ ಫಾರೆಸ್ಟ್ಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಇರೋದ್ರಿಂದ. ಆಮೇಲೆ ದಿನ ಕಳೆದಂಗೆ 1973 ಅವಾಗ ಬಂಡೀಪುರನ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡ್ತಾರೆ. ಆಗ ಘೋಷಣೆ ಮಾಡಿದಾಗ ಇದ್ದಂಥ ಹುಲಿಗಳ ಸಂಖ್ಯೆ ಕೇವಲ 12. ಈಗ ಟೋಟಲ್ 191 ಹುಲಿಗಳಿದೆ ಬಂಡೀಪುರದಲ್ಲಿ ಮಾತ್ರ. ಮತ್ತು ಈ ಫಾರೆಸ್ಟು ಬರೀ ಬಂಡೀಪುರ ಅಷ್ಟೇ ಫಾರೆಸ್ಟ್ ಅಲ್ಲ, ಒಟ್ಟು 3 ಸ್ಟೇಟ್ಗೂ ಸೇರುತ್ತೆ. ಅಂದರೆ ಕರ್ನಾಟಕ, ತಮಿಳ್ನಾಡು, ಕೇರಳ. ಕೇರಳದವರು ವಯನಾಡ್ ಅಂತ, ತಮಿಳ್ನಾಡವರು ಮುದುಮಲೈ, ಕರ್ನಾಟಕದಲ್ಲಿ ಬಂಡೀಪುರ ಅಂತ ಕರೀತಾರೆ. ಟೋಟಲ್ ಇಲ್ಲೊಂದು 25,000 ಜಿಂಕೆಗಳು ಮತ್ತು 1000 ಚಿಲ್ಲರೆ ಆನೆಗಳಿದೆ ಒಟ್ಟು ಬರೀ ಬಂಡೀಪುರದಲ್ಲಿ. ಈ 191 ಟೈಗರ್ ಏನಿದೆಯೋ ಈ ಬಂಡೀಪುರದಲ್ಲಿ, ಇದೊಂದು ನಮ್ಮ ಇಂಡಿಯಾಗೆ ಸೆಕೆಂಡ್ ಹೈಯೆಸ್ಟ್ ಟೈಗರ್ ಕೌಂಟು ಟೈಗರ್ ರಿಸರ್ವಲ್ಲಿ. ಸುಮಾರು ಟೈಗರ್ ರಿಸರ್ವ್ ಇದೆ. ಈ ಬಿಯರ್ ಹಿಲ್ಸ್ ಟೈಗರ್ ರಿಸರ್ವು, ಭದ್ರಾ ಟೈಗರ್ ರಿಸರ್ವು, ಅದೇ ಥರ ಬಂಡೀಪುರ ಟೈಗರ್ ರಿಸರ್ವ್ ಬಂದು ನಮ್ಮ ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಟೈಗರ್ ಕೌಂಟ್ ಇದೆ. ಇದೆ ಟೋಟಲ್ ಇಡೀ ವರ್ಲ್ಡಲ್ಲಿ ಇರೋ ಟೈಗರ್ ಕೌಂಟಲ್ಲಿ 80% ಟೈಗರ್ ಕೌಂಟು ನಮ್ಮ ಇಂಡಿಯಾಗೆ ಸೇರುತ್ತೆ. ಮತ್ತು ಬಂಡೀಪುರ ಫಾರೆಸ್ಟ್ ಅಂದರೆ ಅದಕ್ಕೆ ಒಂದು ವಾಟರ್ ಸೋರ್ಸ್ ಇರಲೇಬೇಕು ಪ್ರಾಣಿಗಳಿಗೋಸ್ಕರ. ಸೊ ವಾಟರ್ ಸೋರ್ಸು ಬಂದು 3 ನದಿಗಳು. ಒಂದು ಮೋಯಾರ್, ಕಬಿನಿ ಮತ್ತು ನುಗು ಅಂತ. ಈ 3 ನದಿ ಬಂಡೀಪುರದಲ್ಲಿ ಹರಿಯುತ್ತೆ. ಇನ್ನೊಂದು ನಾವು ಬಂಡೀಪುರನ ಫಿಲಮ್ಗಳಲ್ಲಿ ನೋಡ್ಬೋದು. ಅಂದರೆ ಫೇಮಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿ ಗಂಧದ ಗುಡಿ, ಆ ಮೂವಿಯಲ್ಲಿ ಆಲ್ಮೋಸ್ಟ್ ಕ್ಲಿಪ್ಪು ಈ ಬಂಡೀಪುರದಲ್ಲೇ ಶೂಟ್ ಮಾಡಿರೋದು. ಇನ್ನು ಈ ಫಾರೆಸ್ಟಲ್ಲಿ ಅನಿಮಲ್ ಕೌಂಟ್ ಮಾಡಬೇಕಾದ್ರೆ ಈ ಮರಗಳಿಗೆ ಸೆನ್ಸರ್ಡ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾರೆ. ಏನಾದರೂ ಒಂದು ಥಿಂಗ್ ಪಾಸ್ ಆದರೆ ಕ್ಯಾಮ್ರಾ ಮುಂದ್ಗಡೆ ಸೆನ್ಸರ್ ಆಟೋಮೆಟಿಕ್ಕಾಗಿ ಫೋಟೋ ಕ್ಲಿಕ್ ಮಾಡಿಕೊಡುತ್ತೆ. ಆ ಫೋಟೋ ಒಂದು ಆಧಾರವಾಗಿ ಇಟ್ಕೊಂಡು ಅನಿಮಲ್ ಕೌಂಟ್ ಲೆಕ್ಕ ಹಾಕ್ತಾರೆ. ಇನ್ನೊಂದು ನಮಗೆ ಫಿಂಗರ್ ಪ್ರಿಂಟು ಯಾವ ರೀತಿ ಒಬ್ಬ ಮನುಷ್ಯನಿಂದ ಮನುಷ್ಯನಿಗೆ ಡಿಫ್ರೆನ್ಸ್ ಇರುತ್ತೋ ಅದೇ ರೀತಿ ಟೈಗರ್ಗೆ ಆ ಸ್ಟ್ರೈಪ್ಸ್ ಏನು ಬರುತ್ತೆ ಅದ್ರ ಬಾಡಿ ಮೇಲೆ ಬ್ಲ್ಯಾಕ್ ಕಲರು, ಅದು ಡಿಫ್ರೆನ್ಸ್ ಇರುತ್ತೆ. ಸೊ ಇನ್ನು ನಮ್ಮ ಬಂಡೀಪುರ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅವರು ಈ ಸುತ್ತಮುತ್ತ ಇರೋ ಸ್ಕೂಲ್ ಹುಡುಗರನ್ನ ಕರೆಸಿ ಅವ್ರಿಗೆ ಫ್ರೀ ಫುಡ್ ಕೊಟ್ಟು ಈ ಫಾರೆಸ್ಟ್ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಯುವ ಮಿತ್ರ ಅಂತ. ಅದರಿಂದ ಏನು ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಸುತ್ತಮುತ್ತ ಇರೋ ಜನಗಳಲ್ಲಿ. ಫಾರೆಸ್ಟ್ ಹೆಂಗೆ ನಾವು ಪ್ರಿಸರ್ವ್ ಮಾಡ್ಬೋದು ಅವ್ರಿಗೂ ಒಂದು ಅರಿವು ಮೂಡಿಸ್ಬೋದು. ದಿಸ್ ಈಸ್ ಗುಡ್ ಮೂವ್ ಫ್ರಮ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೈಟ್ ಹೋಗಬೇಕು ನಾವು, ಬಂಡೀಪುರ ಸ್ಟ್ರೈಟ್. ಊಟಿದು ಇನ್ನೊಂದು ಹೆಸರು ಉದಗಮಂಡಲಂ ಅಂತ, ಕ್ವೀನ್ ಆಫ್ ಹಿಲ್ಸ್ ಅಂತ ಕರೀತಾರೆ ಅದನ್ನು. ನೋಡ್ರಿ ಇಲ್ಲಿಂದನೇ ಸ್ಟಾರ್ಟು ಬೆಟ್ಟಗಳು ಕಾಣಿಸೋಕ್ಕೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ. ಓ ರೋಡ್ಗೆ ಕಾಣಿಸ್ತಾ ಇದೆ, ಸೂಪರು. ಸೊ ಇದೇ ಸಫಾರಿ ಪಾಯಿಂಟು. ಬುಕ್ ಮಾಡೋದಕ್ಕೆ ಇಲ್ಲೇ ಬರಬೇಕು.
ಸಫಾರಿ ಡೀಟೇಲ್ಸ್ ಇಲ್ಲೇ ಹಾಕಿದ್ದಾರೆ. ಯಾರು ಇಲ್ಲ ಸರ್, ನಾಳೆಗೆ ಬುಕ್ ಮಾಡಬೇಕಿತ್ತು. ಇಲ್ವಾ? ನಾಳೆ ಮಧ್ಯಾಹ್ನ ಬಂದು ಬುಕ್ ಮಾಡ್ಬೋದು, ಸಂಜೆ ಸಫಾರಿಗೆ. ನಾಳೆ ಸಂಜೆ ಸಫಾರಿಗೆ. ಹೌದಾ? 4:30ಗಲ್ಲ ಸಫಾರಿ ಸಂಜೆ? ಅಂದರೆ 3:30ಗೆ ಬಂದರೆ ಓಕೆ. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಲ್ಲ. ಸೊ ಈಗ ಬಂಡೀಪುರ ಸಫಾರಿ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಂಡೀಪುರ ಸಫಾರಿ ಅಲ್ಲಿ ಇದ್ದಿದ್ದು ಒಬ್ಬರು ಜೀಪ್ ಡ್ರೈವರ್ ಹೇಳಿದ್ರು, ಇಷ್ಟೊತ್ತಲ್ಲಿ ಏನು ಕಾಣಲ್ಲ, ಏನಕ್ಕೆ ಹೋಗ್ತೀರಾ, ಸಂಜೆ 4:15 ಒಂದಿದೆ ಸಫಾರಿ, ಆ ಟೈಮ್ಗೆ ಹೋಗ್ರಿ ಏನಾದ್ರು ಕಾಣಿಸುತ್ತೆ ಅಂತ. ಸೊ ನಾಳೆ ಬರಬೇಕಾದ್ರೆ ಹಿಂಗೆ ಬರ್ತೀವಿ. ಅದೇ 4:15 ಸಫಾರಿ ನೋಡೋಣ, ಟ್ರೈ ಮಾಡೋಣ. ಇವಾಗ ಬಂಡೀಪುರ ಇನ್ನೇನು ಎಂಟ್ರ್ ಆಗಬೇಕು. ಸೊ ಈಗ ಬಂಡೀಪುರ ಎಂಟ್ರಿ ಆಗಿದ್ದೀವಿ. ಎಲ್ಲ ಒಣಗೋಗ್ಬಿಡೈತೆ ಫಾರೆಸ್ಟು. ಇವಾಗ ಸಮ್ಮರಲ್ಲಿ ಇಲ್ಲಿ ಬೆಂಕಿ ಎತ್ಕೊಂಬಾರ್ದು ಅಂದ್ಬಿಟ್ಟು ಕಾಂಟ್ರಾಕ್ಟ್ ರೀತಿ ತಗೊತಾರೆ ಸ್ವಲ್ಪ ಜನನ, ಈ ಫಾರೆಸ್ಟ್ ವಾಚರ್ಸ್ ಆಗಿ. ಫಸ್ಟೇ ಜಿಂಕೆ ಸೈಟ್ ಆಯಿತು ನೋಡ್ರಿ. ಜಿಂಕೆ ಅಂತೂ ಹೆವಿ ಕಾಣಿಸ್ತವೆ. ಜಿಂಕೆ ಅಂತ ಇವಿ, ನವಿಲು ಎಷ್ಟು ಕಲರ್ಫುಲ್ ಆಗೈತೆ. ವಾರೇವ ಇನ್ನು ಚಿಕ್ಕದು ಅನಿಸುತ್ತೆ. ಈ ರೈನಿ ಸೀಸನಲ್ಲಿ ಬಂದಾಗ ಅವಾಗೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತಿದ್ದಲ್ಲ, ಫುಲ್ಲು ಗ್ರೀನು. ಇವಾಗೆಲ್ಲ ಒಣಗೋಗ್ಬಿಡೈತೆ. ಆದರೆ ರೈನಿ ಸೀಸನ್ ಒಂದ್ಸತಿ ಬಂದಿದ್ದೀವಿ, ಏನೋ ಸೈಟಿಂಗ್ಸ್ ಆಗಿರಲಿಲ್ಲ. ನಾನೇನೋ ಬೇಡವ, ಅಟ್ಲೀಸ್ಟು ಬಂಡೀಪುರ ಎಕ್ಸಿಟೇ ಆಗೋದ್ವಿ. ಮುದುಮಲೈ ಇವಾಗ ನೋಡ್ರಿ, ಇಲ್ಲೂ ಜಿಂಕೆಗಳೇ. ಮುದುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಇಲ್ಲಿಂದ ತಮಿಳ್ನಾಡು ಹತ್ತಿದಂಗೆ ರೋಡೇ ಚೆನ್ನಾಗಿ ಆಗೋಯ್ತಪ್ಪ. ಕರ್ನಾಟಕ ಇಲ್ಲಿಗೆ ಮುಗೀತು. ಇಲ್ಲಿಂದ ಸೇಮ್ ಫಾರೆಸ್ಟೇ ಕಂಟಿನ್ಯೂ ಆಗುತ್ತೆ, ಬಟ್ ಅವರೇ ಒಂದು ಈ ಫಾರೆಸ್ಟ್ಗೆ ಹೆಸರಿಟ್ಟಿದ್ದಾರೆ, ಮುದುಮಲೈ ಟೈಗರ್ ರಿಸರ್ವ್. ನಾವು ಇದಕ್ಕೆ ಬಂಡೀಪುರ ಅಂತ ಇಟ್ಟಿದ್ದು. ನಮ್ಮ ರೇಂಜಿಗೆ ಏನು ಬರುತ್ತೆ ಆ ಫಾರೆಸ್ಟ್ನ. ಏನೋ ತಿಂತಾ ಇದೆ ಎತ್ಕೊಂಡು ಜಿಂಕೆ. ಅಕ್ಕ ಅನ್ಬೇಡಪ್ಪ ನೀನು, ಕಾಲ್ಮಿ ಮ್ಯಾಮ್. ಪ್ರತಿಯೊಂದು ಮರನೂ ಒಣಗೋಗ್ಬಿಡೈತೆ ಇಲ್ಲಿ, ಏನಿಲ್ಲ, ಫುಲ್ಲು ಡ್ರೈ. ಓ ಲಂಗೂರ್, ಪೋಸ್ ಕೊಡ್ತೈತೆ ಅದು ಫೋಟೋಗೆ. ಇಲ್ಲೊಂದೈತೆ, ಅಲ್ಲಿ ಮರದ ಮೇಲೆ ಕುಂತೈತೆ ಒಂದು ಲಂಗೂರುಗಳು ಸಿಕ್ಕಾಬಿಡೆ ಅಪ್ಪ ಇಲ್ಲಿ. ಮುದುಮಲೈ ಆನೆ. ಎಲಿಫೆಂಟ್ ಕ್ಯಾಂಪ್ ಇದು. ಈ ಎಲಿಫೆಂಟ್ ಕ್ಯಾಂಪ್ ಏನು ಸ್ಪೆಷಲ್ಲು ಅಂದರೆ ಇಲ್ಲಿ
ಇಂಡಿಯಾಗೆ ಫಸ್ಟ್ ಆಸ್ಕರ್ ಅವಾರ್ಡ್ ತಂದುಕೊಟ್ಟಂಥ ಒಂದು ಶಾರ್ಟ್ ಮೂವಿ ದ ಎಲಿಫೆಂಟ್ ವಿಸ್ಪರರ್. ಆ ಮೂವಿ ಶೂಟ್ ಮಾಡಿರೋದು ಇಲ್ಲೇ. ಎಲಿಫೆಂಟ್ ಕ್ಯಾಂಪು 8:30 to 9 ಅಷ್ಟೇ. ಹೊರಡೋಣ. ಇಲ್ಲೊಂದು ಸಖತ್ತಾಗೈತಪ್ಪ ಇದು. ಆನೆ ಎಲಿಫೆಂಟ್ ಸೈಟ್ ಆಯಿತು. ಇನ್ನು ಹತ್ರ ಹೋಗೋಣ. ಸಾಕಾಗೈತೆ ಅವನೇ. ಜಿಂಕೆ ಪಾಸ್ ಆಗ್ತೈತೆ ಅಂತ ಇಲ್ಲೊಂದು ಉಳ್ಕೊಂಬಿಟ್ಟೈತೆ ಪಾಪ, ಪಾಸ್ ಆಗಾಗ್ದೆ. ಸೂಪರ್. ಮದುಮಲೈ ಎಂಡ್ ಆಯಿತು ಇಲ್ಲಿಗೆ. ನೋಡ್ರಿ ಇವರು ಬರೀ ಅವ್ರ ಭಾಷೆ ಏನಿದೆ ಅದೊಂದು ಪ್ಲಸ್ ಇಂಗ್ಲೀಷು ಎರಡೇ ಹಾಕೋದು. ಇರೋ ಲ್ಯಾಂಗ್ವೇಜ್ ಹಾಕಂತೀವಿ ನಮ್ಮ ಕರ್ನಾಟಕದಲ್ಲಿ. ಸೊ ಈಗ ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ ಗುಡ್ಲೂರ್ಗೆ ಹೋಗ್ಬೇಕು. ನೋಡೋಣ.